ಮನೆಯಲ್ಲಿ ಕ್ಯಾಲೆಂಡರ್ ಎಲ್ಲಿ ನೇತು ಹಾಕಬೇಕು ಇಲ್ಲದೆ ವಾಸ್ತು ನಿಯಮ. ಮನೆಯಲ್ಲಿ ಕ್ಯಾಲೆಂಡರ್ ಅನ್ನು ಕೇವಲ ದಿನಾಂಕಗಳನ್ನು ನೋಡಲು ಬಳಸುವ ವಸ್ತು ಮಾತ್ರವಲ್ಲ, ಇದರಿಂದ ನಾವು ಸಮಯ, ಮುಂದಿನ ದಿನಗಳ ಯೋಜನೆ ಮತ್ತು ನಮ್ಮ ಜೀವನದ ಪ್ರಗತಿಯ ಸಂಕೇತವಾಗಿ ಬಳಸ್ತೇವೆ ಅಂತ ವಾಸ್ತು ತಜ್ಞರು ಹೇಳ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಕ್ಯಾಲೆಂಡರ್ನ ಸರಿಯಾದ ದಿಕ್ಕಿನಲ್ಲಿ ನೇತು ಹಾಕಬೇಕು. ಒಂದು ವೇಳೆ ಸರಿಯಾದ ದಿಕ್ಕಿನಲ್ಲಿ ನೇತು ಹಾಕದಿದ್ರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಅನೇಕರು ಮನೆಯ ದ್ವಾರಗಳ ಹಿಂದೆ, ಬಾಗಿಲಿನ ಪಕ್ಕದಲ್ಲಿ, ಮಲಗುವ ಕೋಣೆಗಳಲ್ಲಿ ಅಥವಾ ಖಾಲಿ ಗೋಡೆಗಳಲ್ಲಿ ಕ್ಯಾಲೆಂಡರ್ ನೇತು ಹಾಕುವುದು ಸಾಮಾನ್ಯ. ಆದರೆ ಇದು ವಾಸ್ತು ಪ್ರಕಾರ ತಪ್ಪು ಅಂತ ಹೇಳಲಾಗುತ್ತೆ. ಮುಖ್ಯ ದ್ವಾರದ ಬಳಿ ಕ್ಯಾಲೆಂಡರ್ ನೇತು ಹಾಕೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಿಂತ ನಕಾರಾತ್ಮಕ ಶಕ್ತಿಯೇ ಹೆಚ್ಚುತ್ತದೆ ಅಂತ ವಾಸ್ತು ತಜ್ಞರು ಹೇಳ್ತಾರೆ. ಇದರಿಂದ ಕುಟುಂಬದ ಆರ್ಥಿಕ ಪ್ರಗತಿಗೆ, ಮನಸ್ಸಿನ ನೆಮ್ಮದಿ ಮತ್ತು ಮನೆಯ ಸದಸ್ಯರ ಬೆಳವಣಿಗೆಗೆ ತೊಂದರೆ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಮನೆಯ ಬಾಗಿಲಿನ ಹಿಂದೆ ಅಥವಾ ಕಿಟಕಿಯಲ್ಲಿ ನೇತು ಹಾಕುವುದು ತಪ್ಪು ಅಂತ ಪರಿಗಣಿಸಲಾಗುತ್ತೆ. ಗಾಳಿ ಬೀಸುವಾಗ ಕ್ಯಾಲೆಂಡರ್ ಅಲುಗಾಡಿದರೆ ಮನೆಯಲ್ಲಿ ಆರ್ಥಿಕ ಅಸ್ಥಿರತೆ ಮತ್ತು ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಅಂತ ವಾಸ್ತು ತಜ್ಞರು ಹೇಳ್ತಾರೆ. ಹಳೆಯ ಕ್ಯಾಲೆಂಡರ್ ಮೇಲೆ ಹೊಸ ಕ್ಯಾಲೆಂಡರ್ ನ ಹಾಕುವುದು ತಪ್ಪು ಅಂತ ವಾಸ್ತು ಸಲಹೆಯನ್ನ ಕೂಡ ನೀಡುತ್ತೆ. ದಕ್ಷಿಣ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಅನ್ನ ನೇತು ಹಾಕುವುದು ಅತ್ಯಂತ ಅಶುಭ ಅಂತ ತಜ್ಞರ ಸೂಚನೆಯಾಗಿರುತ್ತೆ. ಈ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಅನ್ನ ಹಾಕೋದ್ರಿಂದ ಮನೆಯ ಸದಸ್ಯರ ಆರೋಗ್ಯದ ಮೇಲೆ ಮತ್ತು ಅವರ ಪ್ರಗತಿಗೆ ತೊಂದರೆ ಆಗುತ್ತದೆ ಅಂತ ಹೇಳ್ತಾರೆ. ಮನೆಯಲ್ಲಿ ಕ್ಯಾಲೆಂಡರ್ ನೇತು ಹಾಕುವುದು ಕೇವಲ ದಿಕ್ಕು ಮಾತ್ರವಲ್ಲ, ಅದರ ಸ್ವಚ್ಛತೆಯನ್ನ ಕಾಪಾಡಬೇಕು. ಹರಿದು ಹೋಗಿರುವ ಹಳೆಯದಾದ ಅಥವಾ ಧೂಳಿನಿಂದ ತುಂಬಿದ ಕ್ಯಾಲೆಂಡರ್ ನ ಬಳಸುವುದನ್ನು ನಿಲ್ಲಿಸಬೇಕು. ಸಮಯ ಮತ್ತು ಶಕ್ತಿಯ ಪ್ರತೀಕವಾಗಿರುವ ಕ್ಯಾಲೆಂಡರ್ ಅನ್ನು ಸದಾ ಸ್ವಚ್ಛಂದವಾಗಿರಬೇಕು ಅಂತ ವಾಸ್ತು ತಜ್ಞರು ಹೇಳ್ತಾರೆ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯ ಸದಸ್ಯರ ದಿನನಿತ್ಯದ ಕೆಲಸಗಳು ಸರಳವಾಗಿ ಸಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.